50 ವರ್ಷ ಆಗದೆ ಇರತಕ್ಕಂಥ ಅನೇಕ ಪ್ರಗತಿಯ ಜೊತೆಯಲ್ಲಿ ಸಾಮಾನ್ಯ ಜನರಲ್ಲೂ ಕೂಡ ನಿಮ್ಮ ಪಾಲುದಾರಿಕೆ ಇದೆ ಅನ್ನೋದನ್ನು ರೈಲ್ವೆ ಇಲಾಖೆ ತೋರಿಸ್ತಾ ಇದೆ. ಇದಕ್ಕೆ ಕಾರಣೀಭೂತರಾದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ, ನಮ್ಮ ಇಲಾಖೆಯ ಮಂತ್ರಿಗಳಾದಂಥ ಅಶ್ವಿನಿ ವೈಷ್ಣವ್ ಅವರನ್ನು, ನಮ್ಮ ಇಲಾಖೆಯ ರೈಲ್ವೆ ಬೋರ್ಡ್ನ ಅಧ್ಯಕ್ಷರನ್ನ ನಾನು ಮುಕ್ತ ಕಂಠದಿಂದ ಅಭಿನಂದಿಸ್ತೇನೆ. ರೈಲ್ವೆ ಇಲಾಖೆಯ ಕಾರ್ಯವೈಖರಿ ಒಂದು ರೀತಿ ಮಿಲಿಟರಿ ಇದ್ದಂಗೆ. ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಸಂದೇಶ ಸೂಚನೆಯನ್ನು ಕೊಡ್ತಾರೆ ಒಬ್ಬ ಅಧಿಕಾರಿ. ಕೆಳಹಂತದ ಕೊನೆ ಭಾಗದಲ್ಲಿ ಇರ್ತಕ್ಕಂಥ ಈ ರಾಷ್ಟ್ರದ ಯಾವುದೇ ಹಳ್ಳಿಯಲ್ಲೂ ಕೂಡ ಅದನ್ನು ಪಾಲನೆ ಮಾಡ್ತಕ್ಕಂಥ ವಿನೂತನವಾದ ಒಂದು ಕ್ರಮವನ್ನು ಉಳ್ಳವರಾಗಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಮೊದಲನೇದು ಮಿಲಿಟರಿ, ಆದರೆ ಎರಡನೇದು ರೈಲ್ವೆ ಇಲಾಖೆ ಅನ್ನೋದು ನಾನು 20 ದಿನದಿಂದ ನೋಡಿದ್ದ ನನಗೆ ಅನುಭವ. आपको मालूम हुआ ना, समझ गए ना, देश पे कैसा मिलिट्री ये करता है वही टाइप हमारा ರೈಲ್ವೆ भी करता है. ಆದ್ದರಿಂದ ಬಂಧುಗಳೇ, ನಿಮಗೆ ಕೇವಲ 2 ವರ್ಷದಲ್ಲಿ ಕರ್ನಾಟಕ ವಿಭಿನ್ನ ರೀತಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ನನ್ನ 40 ವರ್ಷದ ಅನುಭವವನ್ನು ಕೂಡ ಹಂಚ್ಕೊಳ್ತೀನಿ. ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸ್ನೇಹಪರವಾಗಿ ಕೆಲಸ ಮಾಡ್ತೀವಿ. ಆನೆಸ್ಟಿ ಮತ್ತು ಸಿನ್ಸಿಯಾರಿಟಿ ಎರಡಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಾನು ಕೂಡ ಒಂದು ಸಣ್ಣ ಉದಾಹರಣೆ ಆಗ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತು ಒಂದು 4-5 ವಿಚಾರಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ರೈಲ್ವೆ ಅಂಡರ್ ಪಾಸು, ರೈಲ್ವೆ ಮೇಲ್ಸೇತುವೆ, ಅರ್ಧ ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡಬೇಕು, ಇನ್ನರ್ಧ ದುಡ್ಡನ್ನು ರಾಜ್ಯ ಸರ್ಕಾರ ಕೊಡಬೇಕು, ಜಾಗವನ್ನು ರಾಜ್ಯ ಸರ್ಕಾರ ಮುಂಪತ್ತಕ್ಕೆ ಬಿಟ್ಕೊಡ್ಬೇಕು. ಇದು ಎಷ್ಟು ಮಟ್ಟಿಗೆ ಕುಂಠಿತವಾಗಿದೆ ಅಂದರೆ ಹೇಳಕ್ಕೆ ಸಾಧ್ಯ ಇರಲಿಲ್ಲ. ನಾನು ಕೂಡ ಇದರ ನೋವನ್ನು ಅನುಭವಿಸಿದ್ದ ಒಂದು ಉದ್ದೇಶದಿಂದ ನನ್ನ ಮತಕ್ಷೇತ್ರದ ಶಾಮಣ್ಣ ಗಾರ್ಡನ್ಗೆ ಹೋಗ್ತಕ್ಕಂಥ ವಿಜಯನಗರದ ಇರ್ಬೋದು, ನಾಯಂಡಹಳ್ಳಿದಿರ್ಬೋದು, ಯೂನಿವರ್ಸಿಟಿ ಹತ್ರದ್ದು ಇರ್ಬೋದು, ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ತಾಲೂಕಿನಲ್ಲಿ ಕೆಲವಾರು ಸಮಸ್ಯೆಗಳು ಬಂದಾಗ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ಒಂದು ಅಂಡರ್ ಪಾಸು, ಒಂದು ಓವರ್ ಬ್ರಿಡ್ಜ್ ಎಷ್ಟು ಕೆಲಸ ಮಾಡ್ತದೆ ಅನ್ನೋದಕ್ಕಿಂತ ದನ ಕರುಗಳು ರೈಲ್ ಬಂದಾಗ ಸಾಮಾನ್ಯ ಜನ ಆತರದಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಎಲ್ಲೆಲ್ಲಿ ಈ ರೀತಿಯಾದ ಅಂಡರ್ ಪಾಸ್ಗಳು ಮತ್ತು ROB ಇದೆ ಇದನ್ನೆಲ್ಲವನ್ನು ಕೂಡ ಒಂದು ರೀತಿ ಸಮರೋಪಾದಿಯಲ್ಲಿ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಕೊಡೋದ್ರ ಮುಖೇನ ಬೆಂಗಳೂರು, ಕರ್ನಾಟಕದ ಬೆಂಗಳೂರು ನಗರವನ್ನು ಹೊರತುಪಡಿಸಿ, ಬೆಂಗಳೂರು ನಗರ एक्सक्लूसिव बेंगलुरु नगर एक बड़ा सिटी है, इसका काम उसका ಕಾರ್ಪೊರೇಷನ್ का है. ಈ ನಗರವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ 59-60ಕ್ಕೂ ಮೇಲ್ಪಟ್ಟು ನಮ್ಮಲ್ಲಿ ಈಗಾಗಲೇ ಆಗಬೇಕಾದಂಥವಿತ್ತು. ಸರ್ಕಾರ ಅದನ್ನು ನಾವು ವಿತ್ಡ್ರಾ ಮಾಡಿದ್ದೀವಿ ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 800 ಕೋಟಿಗೂ ಮೇಲ್ಪಟ್ಟ ಹಣವನ್ನು ಒಂದು ಅಂದಾಜು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಇನ್ನು ಮುಂದೆ ಈ ಸೆಕೆಂಡ್ನಿಂದ ಎಲ್ಲೆಲ್ಲಿ ROB RUB ಹೋತಾ ಕಾಮ್ ಚಲ್ ರೈ ಅದನ್ನು ಒಳಗೊಂಡಂತೆ ಈ ಎಲ್ಲ ಕೆಲಸವನ್ನು ನಾವೇ ರೈಲ್ವೆ ಇಲಾಖೆಯವರು ಮಾಡೋದು ಅಂತ ತೀರ್ಮಾನ ಮಾಡಿ ಕರ್ನಾಟಕದ ಮಹಾಜನತೆಗೆ ರೈಲ್ವೆ ಇಲಾಖೆ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ದಂಥವ್ರಿಗೆ ನಾವು ಬಳುವಳಿಯಾಗಿ ಕೊಟ್ಟಿರೋದು ಒಂದು ಸಂತೋಷದ ಸಂಗತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, 59 ಈಗಾಗಲೇ ನಮ್ಮ ಹತ್ರ ಇದೆ, ಅದರೊಳಗೆ 12 ಮುಗಿದಿದೆ.
ನಮ್ಮ ಅಧಿಕಾರಿಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. अब किधर किधर चालू होकर वो भी मिलाकर को हमें कंप्लीट करने का ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರ ಯೋಜನಾ ವೆಚ್ಚ 1699 ಕೋಟಿ ಆಗ್ತಾ ಇತ್ತು. ಅದರೊಳಗೆ 850 ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ROB ಮತ್ತು RUB ರೈಲ್ವೆ ಅಂಡರ್ ಪಾಸು, ರೈಲ್ವೆ ಓವರ್ ಬ್ರಿಡ್ಜು, ರೈಲ್ವೆ ಅಂಡರ್ ಬ್ರಿಡ್ಜು, ರೈಲ್ವೆ ಓವರ್ ಬ್ರಿಡ್ಜು ಇದು ಭಾರಿ ಸೂಕ್ಷ್ಮವಾದದ್ದು. ಒಂದೊಂದು ಸಾರಿ ಡಬ್ಲಿಂಗ್ ಆದಮೇಲೆ ಲೈನು ಸುಮಾರು 15-20 ಅರ್ಧ ಗಂಟೆ ಕೂಡ ನಿಲ್ತಕ್ಕಂಥ ಪರಿಸ್ಥಿತಿ ಇತ್ತು. ನಾವು ಅದಕ್ಕೋಸ್ಕರವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಕೈಗೆತ್ಕೊಂಡು ಇನ್ನು 2 ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ತೊಂದರೆಗಳಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಲ್ಲದೆ ಹಾಸನ ಬೆಂಗಳೂರು 166 ಕಿಲೋಮೀಟ್ರು 2010 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಾಗಿದೆ. ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು, ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು 72 ಕಿಲೋಮೀಟ್ರು 882 ಕೋಟಿಲಿ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಸುಮಾರು 167 ಕೋಟಿಯಲ್ಲಿ ಯಲಹಂಕ ಚನ್ನಸಂದ್ರ, 95 ಕೋಟಿಯಲ್ಲಿ ಯಲಹಂಕ ಯಶವಂತಪುರ, 7 ಇದನ್ನು ನಾವು ಈಗಾಗಲೇ ಡಬ್ಲಿಂಗ್ ಮಾಡಿ ಮುಗಿಸಿದ್ದೇವೆ. ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪದಂತೆ ಸುಮಾರು ಬೈಯಪ್ಪನಹಳ್ಳಿಯಲ್ಲಿ 314 ಕೋಟಿ ವೆಚ್ಚದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಮುಗೀತಾ ಇದೆ. ಅದಲ್ಲದೆ ಈಗಾಗಲೇ ನಾವು ROBಗಳು ಹೇಳಿರೋದ್ರಿಂದ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು 485 ಕೋಟಿ ರೂಪಾಯಿನಲ್ಲಿ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು 485 ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ನು 387 ಕೋಟಿ, ಒಟ್ಟು ಎರಡೂ 800-900 ಕೋಟಿಗೂ ಮೇಲ್ಪಟ್ಟು ಇದರೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆಯ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ. ಇವೆರಡನ್ನೂ ಕೂಡ 2025ಕ್ಕೆ ನಾವು ಮುಗಿಸ್ತೀವಿ. ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಸಹೋದರಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ, ML ಅವರು ಕೂಡ ಎಲ್ಲರೂ ಇರ್ತಾರೆ. ಸುಮಾರು 18-19 ಯಶವಂತಪುರ ಚನ್ನಸಂದ್ರ 25 ಕಿಲೋಮೀಟ್ರು ಹಾಗೂ ಬೈಯಪ್ಪನಹಳ್ಳಿ ಹೊಸೂರು 48 ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ 314 ಕೋಟಿ ಹಾಗೂ 500 ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದಡಿತಾ ಇದೆ. ರಿಂದ 98ರಲ್ಲಿ ಮಂಜೂರಾಗಿದ್ದ 97-98ರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ಫೀಲ್ಡು 38 ಕಿಲೋಮೀಟ್ರು ಕ್ವಾಡ್ರೂಪಿಂಗ್ ಅಂದರೆ 4 ಲೈನ್ಗಳ ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನು ಇವತ್ತು ಈಗಾಗಲೇ 13 ಕಿಲೋಮೀಟ್ರ್ ಮುಗಿದಿದೆ. ಸ್ವಲ್ಪ ದಿವಸದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಕೂಡ ಜೂನ್ 20 ಇದ್ರ ಒಟ್ಟು ವೆಚ್ಚ 492 ಕೋಟಿ ರೂಪಾಯಿ ಇರ್ತದೆ. 2025ಕ್ಕೆ ಮುಗಿಸ್ತೀವಿ. ಬೆಂಗಳೂರಿನಲ್ಲಿ ಇತರ ಪ್ರಗತಿಯಲ್ಲಿರುವ ಯೋಜನೆಗಳು ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ಫೀಲ್ಡು, ಚನ್ನಪಟ್ಟಣ, KR ಪುರ, ರಾಮನಗರ ಮೊದಲಾದ ಸ್ಟೇಷನ್ಗಳನ್ನು ಅಮೃತ ಭಾರತ್ ಯೋಜನೆಯಲ್ಲಿ ಮೇಲ್ದರ್ಜೆಗೇರಿಸಲು ಕ್ರಮವನ್ನು ವಹಿಸಿ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ? ಅದಕ್ಕೆ
ಸರ್ 400 crores. 400 ಕೋಟಿ ರೂಪಾಯಿಗಳನ್ನು ಬಂಗಾರಪೇಟೆ ದೊಡ್ಡಬಳ್ಳಾಪುರ ಕೆಂಗೇರಿ ವೈಟ್ಫೀಲ್ಡು ಚನ್ನಪಟ್ಟಣ KR ಪುರ ರಾಮನಗರ ಇಷ್ಟು ಅಮೃತ್ ಭಾರತ್ ಯೋಜನೆಯಲ್ಲಿ 400 ಕೋಟಿಗೂ ಮೇಲ್ಪಟ್ಟು ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಆ ಮಟ್ಟಕ್ಕೆ ನಾವು ಇದನ್ನು ಕೂಡ ಮೇಲ್ದರ್ಜೆಗೇರಿಸಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ. BBMP ಪ್ರಾಜೆಕ್ಟ್ಗಳಿಗೆ ನಾವು ಮತ್ತು ಕರ್ನಾಟಕ ಸರ್ಕಾರ 50-50 ಅನುಪಾತದಲ್ಲಿ ಕೆಲಸ ಮಾಡ್ತೀವಿ. ಎಕ್ಸೆಪ್ಟ್ BBMP ಬಾಕಿದಕ್ಕೆ ಅದು ROB-RUBಗೆ ಇಡೀ ರಾಜ್ಯದಲ್ಲಿ ನಾವು ನಮ್ಮದೇ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದನೇ ಮಾಡ್ತೀವಿ. ಮತ್ತೊಂದು ನಿಮ್ಗೆ ಸಂತೋಷದ ಸುದ್ದಿ, ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾರಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಲವು ಅಗತ್ಯವಾದ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ನಗರಕ್ಕೆ ವರ್ತುಲ ರೈಲ್ವೆ ಸರ್ಕ್ಯುಲರ್ ರೈಲ್ ನೆಟ್ವರ್ಕ್ ವ್ಯವಸ್ಥೆ ನೀಲಿ ನಕ್ಷೆ ಬ್ಲೂ ಪ್ರಿಂಟನ್ನು ಈಗಾಗಲೇ ಮಾಡಿಸಿದ್ದೀವಿ. ಎಸ್ ನೋಡಿ, ಸಬರ್ಬನ್ ರೈಲ್ವೆ ಜೊತೆಗೆ ಸರ್ಕ್ಯುಲರ್ ರೈಲ್ವೆನ ಸುಮಾರು ಇವಾಗ ಏನು ಸಬರ್ಬನ್ ಬರ್ತಾ ಇದೆ ಅದರಿಂದ 10 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾ ಇದ್ದದು ಬೆಳೆದೋಗಿದೆ. ಅದಕ್ಕೆ ಯಾವ್ಯಾವ ಊರುಗಳು ಬರ್ತವೆ ಅನ್ನೋದು ಹೇಳ್ತೀನಿ. 287 ಕಿಲೋಮೀಟರ್ ಉದ್ದದ ರೈಲು ಯೋಜನೆ ನಿಡುವಂಥ ವಡ್ರಳ್ಳಿ, ದೇವನಹಳ್ಳಿ, ಮಾಲೂರು, ಇಲಲಿಗೆ, ಹೆಜ್ಜಾಲ, ಸೋಲೂರು ಮತ್ತು ನಿಡುವಂಥ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರಸ್ತೆ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಈಗಾಗಲೇ DPR ಪ್ರಗತಿಯಲ್ಲಿದೆ. ಇವೆಲ್ಲವೂ ದೂರದೃಷ್ಟಿಯ ಚಿಂತನೆಯಿಂದ ಈ ಇಲಾಖೆ ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಸರಿಸಾಟಿಯಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ. ಸರ್ಕ್ಯುಲರ್ ರೈಲ್ವೆ ಅಂದಾಜು ವೆಚ್ಚ